ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 16ರ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಈ ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪರಿವರ್ತನೆ ಅಂತ ಹೇಳಿದರೆ ಗುರು ಪರಿವರ್ತನೆ ಅನ್ನುವಂಥದ್ದು. ಗುರು ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ 1ನೇ ತಾರೀಕು. ನವಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಗ್ರಹ ಗುರುಗ್ರಹ. ಗುರು ಉಚ್ಚಕ್ಷೇತ್ರ ಅಥವಾ ಸ್ವಕ್ಷೇತ್ರದಲ್ಲಿದ್ದಾಗ, ಅಂದರೆ ತನ್ನ ಉಚ್ಚ ಸ್ಥಾನ ಹಾಗೂ ತನ್ನ ಸ್ವಂತ ಮನೆಯಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು 40% ಗುರುಬಲ ಅನ್ನುವಂಥದ್ದು ನಡೆಯುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಗುರು ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಒಂದು ಬಲಿಷ್ಠ ಸ್ಥಾನದಲ್ಲಿರುವಾಗ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರು ಬಲಹೀನನಾಗಿದ್ದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲಿ ಗುರುವಿನ ಒಂದು ಪ್ರಾಮುಖ್ಯತೆ ಬಹಳ ಜಾಸ್ತಿ ಇರುತ್ತೆ. ಅಂತಹ ಗುರು ಉಚ್ಚಕ್ಷೇತ್ರಕ್ಕೆ ಬರುವಂಥದ್ದು ಬಹಳ ಒಂದು ಉತ್ತಮವಾದಂತಹ ಬದಲಾವಣೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದರೆ, ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಈಗ ಮುಕ್ತಾಯ ಆಗುತ್ತೆ. 7.5 ಪ್ರಭಾವಗಳು ಮುಗಿಯೋದಕ್ಕೆ ಇನ್ನೂ 1 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಜನ್ಮ ರಾಶಿಯಲ್ಲಿ ಅಥವಾ ಜನ್ಮ ಲಗ್ನದಲ್ಲಿ ರಾಹುವಿನ ಸಂಚಾರ ಅನ್ನುವಂಥದ್ದು ಈಗ ನಡೀತಾ ಇದೆ. ಇದು ಕೂಡ ಮುಕ್ತಾಯ ಆಗುವಂಥದ್ದು ಡಿಸೆಂಬರ್ ತಿಂಗಳ ನಂತರದಲ್ಲಿ. ಈ ಎಲ್ಲದರ ಮಧ್ಯೆ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಮತ್ತೊಮ್ಮೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಈ ಅಕ್ಟೋಬರ್ ತಿಂಗಳ ತನಕ ಕುಂಭರಾಶಿಯವರು ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಹಾಗೆ ಕೌಟುಂಬಿಕ ವಿಚಾರಗಳಲ್ಲಿ, ಅದರಲ್ಲೂ ಕೂಡ ದಾಂಪತ್ಯ ಜೀವನ, ಗಂಡ ಹೆಂಡತಿಯ ನಡುವೆ ಆರೋಗ್ಯದ ವಿಚಾರಗಳು, ಇದರ ಬಗ್ಗೆ ಎಲ್ಲ ಜೂನ್ 20ರ ನಂತರದಲ್ಲಿ ಹೆಚ್ಚಿನ ಕಾಳಜಿಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕ. ಏಕೆಂದರೆ ಕೇತು ಸಪ್ತಮದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ಅವನ ಮೇಲೆ ಬೀಳುತ್ತೆ. ಕಾಳಸರ್ಪ ದೋಷಗಳು ಕೂಡ ಈ ಸಮಯದಲ್ಲಿ ಹೆಚ್ಚಿನ ಪ್ರಭಾವಗಳನ್ನು ಬೀರ್ತಾ ಇರುತ್ತೆ. ಸೊ ಜೂನ್ 20ರ ನಂತರದಲ್ಲಿ ಆರೋಗ್ಯ ಮತ್ತು ದಾಂಪತ್ಯ ಜೀವನದ ನಡುವೆ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ಹಣಕಾಸಿನ ವಿಚಾರಗಳಿಗೆ ಬರೋದಾದರೆ ಸ್ವಲ್ಪ ಪ್ರಿವೆನ್ಷನ್ಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕು ಕುಂಭರಾಶಿಯವರು. ಅನಿವಾರ್ಯತೆ ಇಲ್ಲದೆ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಯಾಕೆಂದರೆ ಜನ್ಮದಲ್ಲಿ ರಾಹು ಇದ್ದಾನೆ, 2ನೇ ಮನೆ ದ್ವಿತೀಯದಲ್ಲಿ ಶನಿ ಇದ್ದಾನೆ 7.5 ರೂಪದಲ್ಲಿ. ಗುರು ರೋಗ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಪ್ತಮದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಎಲ್ಲ ಕಾಂಬಿನೇಷನ್ಗಳು ಅಕ್ಟೋಬರ್ ತನಕ ನೆಗೆಟಿವ್ ಸ್ಥಾನಗಳಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಒಂದು 4-5 ತಿಂಗಳು ಪ್ರಿವೆನ್ಷನ್ಗಳನ್ನು ಹೆಚ್ಚಾಗಿ ಮುತುವರ್ಜಿಯಿಂದ ತೆಗೆದುಕೊಂಡ್ರೆ ಈ ಸಮಯಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನುವಂಥದ್ದು ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ಶನಿ ಗುರು ಮನೆಯಲ್ಲೇ ಇದ್ದಾನೆ.
ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅವನ ದೃಷ್ಟಿ ಶನಿ ಮಹಾತ್ಮನ ಮೇಲೆ ಬೀಳುತ್ತೆ. ಸೊ ಜಾಸ್ತಿ ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಒಂದು ಜಾಗರೂಕತೆಗಳನ್ನು, ಅನಿವಾರ್ಯತೆ ಇಲ್ಲದೆ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈ ಸಮಯಗಳನ್ನು ಮುಂದೆ ಹಾಕೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಜನ್ಮರಾಹುವಿನ ಸಮಸ್ಯೆಗಳು ಅಂತ ಹೇಳಿದರೆ ಸ್ವಲ್ಪ ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ವಿಚಾರಗಳಿಗೆ ಅದು ಸಂಬಂಧಪಟ್ಟಿರುತ್ತೆ. ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳನ್ನು ಕೂಡ ಅದು ಕೊಡೋದಕ್ಕೆ ಕಾರಣವಾಗುತ್ತೆ. ಈ ಸಮಯಗಳಲ್ಲಿ ಅತಿ ಮುಖ್ಯವಾದಂತಹ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ, ಕುಂಭರಾಶಿಯವರು ಗುರುಗಳ ದರ್ಶನ ಮಾಡಿ, ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಓದಿ. ಇದು ಒಂದೇ ಪರಿಹಾರ ಹಲವಾರು ವಿಚಾರಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಏಕೆಂದರೆ ಈ ಸಮಯದಲ್ಲಿ ಕಣ್ಮುಚ್ಕೊಂಡು ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಲಾಸ್ ಆಗುತ್ತೆ. ಇದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಯಾರಿಗೆ ಸಹಾಯ ಮಾಡುವಂತಹ ವಿಚಾರ ಇದ್ದರೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಹೂಡಿಕೆ ಮಾಡುವಂಥದ್ದಿದ್ದರೆ ಕುಂಭರಾಶಿಯವರು ಸ್ವಲ್ಪ ವಿಳಂಬ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಏಕೆಂದರೆ 7:30 ಮುಕ್ತಾಯದ ಸಮಯಗಳಿದ್ದು, ಈ ಸಮಯದಲ್ಲಿ ಏನಾದರೂ ಲಾಸ್ಗಳನ್ನು ನೋಡೋದಕ್ಕೆ ಕಾರಣಗಳಿರುತ್ತೆ. ಏಕೆಂದರೆ ದ್ವಿತೀಯ ಅಂದರೆ ಧನಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಆದರೆ ಅವನು ಕೂತಿರುವಂತಹ ಸ್ಥಾನ ರೋಗಸ್ಥಾನ, ಅದು ಕುಂಭರಾಶಿಗೆ ಅಷ್ಟೇನು ಶುಭ ಅಲ್ಲ. ಹಾಗಾಗಿ ಅವನು ಅಕ್ಟೋಬರಲ್ಲಿ ಏನು ಸಪ್ತಮ ಭಾವಕ್ಕೆ ಬರ್ತಾನೆ, ಆ ಸಮಯದ ನಂತರ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಮಾಡ್ಬೋದು. ಅಲ್ಲಿ ತನಕ ಫೈನಾನ್ಷಿಯಲಿ ತುಂಬ ಹಿಡಿತ ಇಟ್ಕೊಳ್ಳುವಂತಹ ಅನಿವಾರ್ಯತೆ ಕುಂಭರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಒಡ ಹುಟ್ಟುಗಳ ನಡುವೆ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರ ನಡುವೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ತುಂಬ ಅನುಕೂಲಗಳನ್ನೇ ಕಾಣ್ತೀರಾ ಈ ವಿಚಾರಗಳಲ್ಲಿ. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳು ಉಂಟಾಗೋದಕ್ಕೆ ಅವಕಾಶಗಳು ಖಂಡಿತವಾಗ್ಲೂ ಇರುತ್ತೆ. ಇನ್ನು ವಿಶೇಷವಾಗಿ ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ 1-1.5 ತಿಂಗಳು ಸ್ವಲ್ಪ ವಿಳಂಬ ಆಗುತ್ತೆ. ಆ ನಂತರದಲ್ಲಿ ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಮಕ್ಕಳ ಎಜುಕೇಷನ್ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಈ ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಹೊಸ ಯಾವುದಾದ್ರೂ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ತನಕ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಏಕೆಂದರೆ ಕುಂಭರಾಶಿಯವರಿಗೆ ಜೂನ್ ತನಕ ಗುರುಬಲ ಇತ್ತು, ಈಗ ಅದು ಕಳೆಯುತ್ತೆ. ಅಕ್ಟೋಬರ್ ನಂತರ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ. ಆ ಸಮಯಗಳು ಇನ್ನಷ್ಟು ಅನುಕೂಲಗಳನ್ನು ಕೊಡುತ್ತೆ. ಸೊ ಈ ಒಂದು ಗ್ಯಾಪ್ ಏನಿದೆ 7:30 ಅಂತ್ಯ ಭಾಗದಲ್ಲಿ ಜೂನಿಂದ ಅಕ್ಟೋಬರ್ ತನಕ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಎಷ್ಟು ಉತ್ತಮವಾಗಿ ಮಾಡ್ತೀರಾ ಅಷ್ಟು ರಿಸ್ಕ್ಗಳು ಕಡಿಮೆ ಆಗುತ್ತೆ ಕುಂಭರಾಶಿಯವರಿಗೆ. ಸೊ ಈ ಸಮಯದಲ್ಲಿ ಯಾವುದೇ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳನ್ನು ಮುಂದುವರಿಸಬೇಡಿ. ಹಾಗೆ ಹೊಸ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಎಕ್ಸ್ಚೇಂಜ್ ಮಾಡುವಂಥದ್ದಿದ್ದರೆ, ಸೇಲ್ ಮಾಡುವಂಥದ್ದಿದ್ದರೂ ಕೂಡ ಕುಂಭರಾಶಿಯವರು ಅಕ್ಟೋಬರ್ ತನಕ ವೆಯ್ಟ್ ಮಾಡಿ. ಖಂಡಿತ ಆ ಸಮಯದಲ್ಲಿ ಬಹುದೊಡ್ಡ ಅನುಕೂಲಗಳನ್ನು ನೀವು ಕಾಣ್ತೀರಾ. ಈಗ 6ನೇ ಮನೆಯಲ್ಲಿ 3 ಗ್ರಹಗಳ ಸಂಚಾರ ಆಗುತ್ತೆ ಈ ತಿಂಗಳಲ್ಲಿ. ಗುರು, ಶುಕ್ರ ಮತ್ತು ಬುಧನ ಸಂಚಾರ. ಕುಜನು ಕೂಡ 4ನೇ ಮನೆಗೆ ಬರುವಂಥದ್ದಿರುತ್ತೆ. ಸೂರ್ಯನು ಕೂಡ 5ನೇ ಮನೆಯಲ್ಲಿರ್ತಾನೆ. ಇವೆಲ್ಲ ಮಕ್ಕಳ ಆರೋಗ್ಯ, ದಾಂಪತ್ಯ ಜೀವನ, ಪಾರ್ಟ್ನರ್ಶಿಪ್ ಇದೆಲ್ಲದಕ್ಕೂ ಕೂಡ ಸ್ವಲ್ಪ ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ. ಈ ಸಮಯಗಳನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮುಂದೆ ಖಂಡಿತ ಒಳ್ಳೆಯದನ್ನು ನೋಡ್ತೀರ. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಮುಂದಿನ ಮಾಸಗಳಲ್ಲಿ ಅಂದರೆ ಈ 8ನೇ ತಾರೀಕಿನಿಂದ ಆಲ್ಮೋಸ್ಟ್ 1 ತಿಂಗಳು ಯಾವುದೇ ವಿಚಾರಗಳಿದ್ದರೂ ಕೂಡ ಇದನ್ನು ಅಕ್ಟೋಬರ್ ನಂತರ ಮುಂದುವರಿಸಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿಯ ತನಕ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಕುಂಭರಾಶಿಯವರು. ಮಕ್ಕಳ ಆರೋಗ್ಯದ ಬಗ್ಗೆ ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಹೊಸ ಸ್ನೇಹಿತರನ್ನು ಈ ಸಮಯಗಳಲ್ಲಿ ಮಾಡಿಕೊಳ್ಬೇಡಿ. ಯಾಕೆಂದರೆ ಗುರು ಷಷ್ಠದಲ್ಲಿರ್ತಾನೆ, ಅವನೇನು ಯೋಗಕಾರಕನಲ್ಲ, ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತುಂಬ ಗುರುತರವಾದ ವ್ಯಕ್ತಿಗಳಿಂದನೇ ಸ್ವಲ್ಪ ತೊಂದರೆಗಳು ಫೈನಾನ್ಷಿಯಲ್ ವಿಚಾರದಲ್ಲಿ ಆಗೋದಕ್ಕೆ ಅವಕಾಶಗಳಿರುತ್ತೆ. ಗುರುತರವಾದ ವ್ಯಕ್ತಿಗಳು ಅಂತ ಹೇಳಿದರೆ ತುಂಬ ಪ್ರತಿಷ್ಠಿತ ವ್ಯಕ್ತಿಗಳು, ಒಳ್ಳೆ ಉದ್ಯೋಗದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವಂಥವರಿಂದನೇ ಹಿನ್ನಡೆಗಳು ಉಂಟಾಗೋದಕ್ಕೆ ಕುಂಭರಾಶಿಯವರಿಗೆ ಅವಕಾಶಗಳು ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅಕ್ಟೋಬರ್ ನಂತರ ಇವೆಲ್ಲ ಸರಿ ಹೋಗುತ್ತೆ. ಈ ಒಂದು ಶಾರ್ಟ್ ಟರ್ಮ್ ಏನಿದೆ
ಸಾಡೆಸಾತಿನ ಅಂತ್ಯ ಭಾಗದಲ್ಲಿ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬ ತಾಳ್ಮೆ, ಸಮಾಧಾನ ಇದನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. ಇನ್ನು ವೈವಾಹಿಕ ಜೀವನದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಈಗ ಗುರುಬಲ ಮುಗಿದಿದೆ. ಮುಂದಿನ ಈ ವರ್ಷದ ಅಕ್ಟೋಬರ್ ನಂತರದಲ್ಲಿ ಮತ್ತೊಮ್ಮೆ ಮಾಂಗಲ್ಯ ಸ್ಥಾನಕ್ಕೆ ಗುರು ಬರ್ತಾನೆ. ಇದು ಮಂಗಳ ಕಾರ್ಯಗಳಿಗೆ ಅತಿ ಉತ್ತಮವಾದಂತಹ ಗುರುಬಲ ಆಗಿರುತ್ತೆ. ಈ ಸಮಯದಲ್ಲಿ ಮುಂದುವರಿಸಿದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಜೀವನ ಪರ್ಯಂತ ಅನುಕೂಲಗಳನ್ನು ಕಾಣೋದಕ್ಕೆ ಅಕ್ಟೋಬರ್ ನಂತರ ತುಂಬ ಉತ್ತಮವಾದಂತಹ ಸಮಯ. ಅಲ್ಲಿ ತನಕ ಇದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಇನ್ನು ದಾಂಪತ್ಯ ಜೀವನದಲ್ಲಿ ಇರುವಂಥವರಿಗೆ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ವೈಮನಸ್ಯಗಳು ಉಂಟಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರೋದಕ್ಕೆ ಅವಕಾಶಗಳು ಉಂಟಾಗುತ್ತೆ. ಇದಕ್ಕೆಲ್ಲ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಕುಕ್ಕೆ ಸುಬ್ರಹ್ಮಣ್ಯ ಇಂತಹ ಕ್ಷೇತ್ರಗಳ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಏಕೆಂದರೆ ಗೋಚಾರದಲ್ಲಿ ಈಗ ಕಾಳಸರ್ಪ ದೋಷ ಅನ್ನುವಂಥದ್ದು ನಡೀತಾ ಇದೆ. ಕುಂಭರಾಶಿಯವರಿಗೆ ಅದು ಮಾಂಗಲ್ಯ ಸ್ಥಾನದಲ್ಲೇ ಆ ಯೋಗ ನಡೀತಾ ಇರೋದರಿಂದ ಆರೋಗ್ಯದ ವಿಚಾರಗಳ ಬಗ್ಗೆ, ಅದು ದಂಪತಿಗಳ ನಡುವೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಅಕ್ಟೋಬರ್ ನಂತರ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಆಲ್ಮೋಸ್ಟ್ ಮುಂದಿನ ವರ್ಷ ಜನವರಿ ತನಕನೂ ಕೂಡ ಗುರು ಒಂದು ಉತ್ತಮ ಸ್ಥಾನದಲ್ಲೇ ಇರ್ತಾನೆ. ಅವನ ಮಿತ್ರಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾನೆ. ಕುಂಭರಾಶಿಯವರಿಗೆ ಇದರ ಪೂರ್ಣ ಅನುಕೂಲಗಳು ಉಂಟಾಗುತ್ತೆ. ಅಲ್ಲಿಯ ತನಕ ಈ ಸಮಯಗಳನ್ನು ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳ ಮುಖಾಂತರ ಪ್ರಿವೆನ್ಷನ್ ಮಾಡಿಕೊಳ್ಳೋದು ತುಂಬ ಉತ್ತಮ. ಯಾವುದೇ ಮೃತ್ಯುಬಾಧೆ ಇಂತಹ ಕಂಟಕಗಳಿರೋದಿಲ್ಲ. ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಗುರುವಿನ ಆರಾಧನೆ ಮಾಡಿದರೆ ಖಂಡಿತ ಶುಭ. ಏಕೆಂದರೆ ಶನಿ ಮಹಾತ್ಮನ ಮೇಲೆ ಬೀಳುವಂತಹ ಗುರುದೃಷ್ಟಿ ಸಾಡೆಸಾತಿನ ಟೆನ್ಷನ್ಗಳನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಗುರು ಆರಾಧನೆ ಮಾಡೋದ್ರಿಂದ. ಪಿತೃವಿನ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಆಶೀರ್ವಾದ ಇದೆಲ್ಲ ಹೆಚ್ಚಾಗಿ ಸಿಗುವಂಥದ್ದು. ಭಾಗ್ಯೋದಯಗಳನ್ನು ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಉಚ್ಚಕ್ಷೇತ್ರದಲ್ಲಿರುವಂತಹ ಗುರುವಿನ ದೃಷ್ಟಿ ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳುತ್ತೆ. ಕುಂಭರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅತೃಪ್ತಿ ಅನ್ನುವಂಥದ್ದು ಸ್ವಲ್ಪ ಕಾಡೋದಕ್ಕೆ ಶುರುವಾಗುತ್ತೆ. ಅಥವಾ ಏನಾದರೂ ಉನ್ನತ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಅನವಶ್ಯಕ ಮಾತುಗಳನ್ನು ಆಡದೇ ಇರೋದು ಉತ್ತಮ. ಏಕೆಂದರೆ ರೋಗಸ್ಥಾನದಲ್ಲಿರುವಂತಹ ಗುರು ಕರ್ಮಸ್ಥಾನವನ್ನು ನೋಡ್ತಾನೆ. ಅವನು ಯೋಗಕಾರಕನೂ ಅಲ್ಲದ ಕಾರಣ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಇರಿಟೇಷನ್ ಅಥವಾ ಕಿರಿಕಿರಿಗಳು ಉಂಟಾಗುತ್ತೆ. ಇದೆಲ್ಲ ಅಕ್ಟೋಬರ್ ನಂತರ ನೀವು ಮತ್ತೆ ಹೊಸ ಉದ್ಯೋಗ ಅಥವಾ ಪ್ರಮೋಷನ್, ಇನ್ಕ್ರಿಮೆಂಟ್ಗಳನ್ನು ಖಂಡಿತವಾಗ್ಲೂ ಆಗೋದಕ್ಕೆ ಅವಕಾಶಗಳು ಉಂಟು. ಅಲ್ಲಿಯ ತನಕ ಒಂದು 4-5 ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳನ್ನು ಹುಟ್ಟುಹಾಕೊಳ್ಳದೆ ಇದ್ದರೆ ತುಂಬ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಲಾಭಸ್ಥಾನಾಧಿಪತಿ ಗುರು ಉಚ್ಚಕ್ಷೇತ್ರದಲ್ಲಿದ್ದು ವ್ಯಯಸ್ಥಾನವನ್ನು ನೋಡ್ತಾನೆ. ಲಾಭವನ್ನೇನೋ ಹೆಚ್ಚಾಗಿಯೇ ಕೊಡ್ತಾನೆ, ಅಷ್ಟೇ ವ್ಯಯ ಆಗೋದಕ್ಕೆ ಕಾರಣಗಳಿರುತ್ತೆ. ಸೊ ಧನವ್ಯಯ ಆಗುವಂಥದ್ದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಅದರಲ್ಲೂ ಕೂಡ ಏನಾದರೂ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧನವ್ಯಯ ಆಗುವಂತಹ ಸಂದರ್ಭಗಳು ಕುಂಭರಾಶಿಯವರಿಗೆ ಇರುತ್ತೆ. ಸೊ ಜೂನ್ ತಿಂಗಳಿಂದ ಏನು ಗುರುಬಲ ಅನ್ನುವಂಥದ್ದು ಕಳೆಯುತ್ತೆ. ಸಾಡೆಸಾತಿ ಅಂತ್ಯ ಭಾಗದಲ್ಲಿದೆ. ಜನ್ಮದಲ್ಲೇ ರಾಹು ಇದ್ದಾನೆ. ಸೊ ರಾಹು ಪರಿವರ್ತನೆ ಆಗುವಂಥದ್ದು ಡಿಸೆಂಬರಲ್ಲಿ, ಗುರು ಪರಿವರ್ತನೆ ಆಗುವಂಥದ್ದು ಅಕ್ಟೋಬರಲ್ಲಿ. ಈ ರೀತಿಯಾಗಿ ಹಂತ ಹಂತವಾಗಿ ಗುರು ಮತ್ತು ರಾಹು ಮತ್ತು ಶನಿ ಇವರೆಲ್ಲರೂ ಉತ್ತಮ ಸ್ಥಾನಕ್ಕೆ ಬರ್ತಾರೆ. ಅದಕ್ಕೆ ಒಂದು 4-5 ತಿಂಗಳು ಸ್ವಲ್ಪ ಇದನ್ನು ಪ್ರಿವೆನ್ಷನ್ಗಳಲ್ಲೇ ನಡೆಸ್ಕೊಂಡು ಹೋದರೆ ತುಂಬ ಅನುಕೂಲಗಳನ್ನು ಕಾಣ್ತೀರ. ಸೊ ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ. ಗುರುಗಳ ಆರಾಧನೆ, ಗುರುಗಳ ದರ್ಶನ ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಾಡೆಸಾತಿನ ಪ್ರಭಾವಗಳನ್ನು ತಗ್ಗಿಸೋದಕ್ಕೆ ಶನಿ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಒಂದು ಅನುಕೂಲದ ಸ್ಥಿತಿ. ಈ ಸಮಯದಲ್ಲಿ ಯಾವುದೇ ಹೊಸ ಉದ್ಯೋಗ ಅಥವಾ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತ ಮಾಡಬೇಡಿ. ವಿವಾಹ ಅಥವಾ ಸಂತಾನ ಇಂತಹ ಅಂಚಿನಲ್ಲಿರುವಂಥವರು ಅಕ್ಟೋಬರ್ ನಂತರ ತುಂಬ ಉತ್ತಮ ಸಮಯಗಳನ್ನು ಖಂಡಿತವಾಗ್ಲೂ ನೋಡ್ತೀರ. ಸೊ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.